ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ವೀಕ್ಷಕರ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಹಗರಣದಲ್ಲಿ ಪ್ರತಿ ಹೆಜ್ಜೆಗೂ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ವೀಕ್ಷಕರ ಮುಂದೆ ಇಡ್ತಾ ಇರೋ ಅಂತದ್ದು ರಿಪಬ್ಲಿಕ್ ಕನ್ನಡ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದೊಂದಿಗೆ ಬಸನಗೌಡ ದದ್ದಲ್ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ತಡಕಾಡಿದ್ದಾರೆ. ಚಂದ್ರಶೇಖರಯ್ಯ ಭೇಟಿ ಬಗ್ಗೆ ಸ್ಪಷ್ಟ ಉತ್ತರ ಬಂದಿಲ್ಲ. ದದ್ದಲ್ ಅವರಿಂದ ತಡಕಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ ಎಲ್ಲವೂ ಸ್ಪಷ್ಟ ಆಗತ್ತೆ ಅಂತ ದದ್ದಲ್ ಹೇಳಿದ್ದಾರೆ. ಈ ಕೇಸ್ನಲ್ಲಿ ದದ್ದಲ್ ಅವರ ಪಾತ್ರ ಏನು? ಈಗ ನಾಗೇಂದ್ರ ರಾಜೀನಾಮೆ ನೀಡಿದ ನಂತರದಲ್ಲಿ ಬಸನಗೌಡ ದದ್ದಲ್ ಅವರ ರಾಜೀನಾಮೆ ಯಾಕೆ ಪಡೆದಿಲ್ಲ? ಅವರ ಹೆಸರು ಕೂಡ ಮೆನ್ಷನ್ ಆಗಿದೆ ಆ ಪತ್ರದಲ್ಲಿ. ಚಂದ್ರಶೇಖರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಆ ಪತ್ರದಲ್ಲಿ ಅಂತ ಹೇಳಲಾಗಿದೆ. ಹಾಗಾದ್ರೆ ಬಸನಗೌಡ ದದ್ದಲ್ ಪಾತ್ರ ಏನು? ಆ ಬಗ್ಗೆ ಯಾಕೆ ಪ್ರಶ್ನೆಗಳು ಹೇಳ್ತಾ ಇಲ್ಲ? ಸರ್ಕಾರ ಆ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇವ್ರನ್ನ ಹೊಣೆಗಾರರನ್ನಾಗಿ ಮಾಡೋದು ಬೇಡವಾ ಅನ್ನೋ ಎಲ್ಲ ಪ್ರಶ್ನೆಗಳಿದ್ವು. ರಿಪಬ್ಲಿಕ್ ಕನ್ನಡ ದದ್ದಲ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರು ಏನು ಹೇಳಿದ್ರು, ಏನು ಮಾತನಾಡಿದ್ರು? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ದುರುಪಯೋಗ ಏನಿದೆ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಬಸನಗೌಡ ದದ್ದಲ್ ನಮ್ಮ ಜೊತೆ ಇದ್ದಾರೆ. ಸರಿ, ಇಷ್ಟು ದಿನ ಆಯಿತು, ಯಾಕೆ ದದ್ದಲ್ ಇಲ್ಲಿವರೆಗೂ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಈಗ ಆಲ್ರೆಡಿ ನಾನು CLP ಮೊನ್ನೆ ಈಗ CLP ನಡೆದಂಥ ಸಂದರ್ಭದಲ್ಲಿ ಕೂಡ ಅವತ್ತು ನಾವೆಲ್ಲ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟಿದ್ದೀವಿ. ಏನು ನಮ್ಮ SIT ಸಂಸ್ಥೆ ಈಗಾಗಲೇ ತನಿಖೆಗಳನ್ನು ಪ್ರಾರಂಭ ಮಾಡಿದ. ಯಾರೇ ದೊಡ್ಡ ವ್ಯಕ್ತಿಗಳು ಯಾರು ಇದ್ದರೂ ಕೂಡ ಅದನ್ನು ಎಲ್ಲವನ್ನು ಸತ್ಯ ಹೊರಗೆ ಬರ್ತದೆ. ಹಾಗಾಗಿ ಇವತ್ತು SIT ಸಂಸ್ಥೆಯಲ್ಲಿರುವಂಥ ದಕ್ಷ ಅಧಿಕಾರಿಗಳು ಇವತ್ತು ಯಾವುದು ಕೂಡ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ, ಮುಚ್ಚಿಡೋದಲ್ಲ. ಮತ್ತು ಒಂದು ಕಡೆ CBIದವ್ರು ಕೂಡ ಈಗಾಗಲೇ FIR ಆಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸತ್ಯಾಂಶ ಹೊರಗೆ ಬರ್ತದೆ. ನಾವು ಯಾವುದು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಮೃತ ಚಂದ್ರಶೇಖರ್ ತಮ್ಮನ್ನು ಭೇಟಿ ಮಾಡಿದ ನಿಜನಾ? ಈಗ ಎಲ್ಲ ಸತ್ಯಾಂಶಗಳನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೊರಗೆ ಬರೋಕ್ಕಾದ್ರೆ ಉನ್ನತ ಸಂಸ್ಥೆಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ನಾನು ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಹಿಂದೆ ಶಿವಮೊಗ್ಗಕ್ಕೆ ಹೋಗಿ ಮೃತಪಟ್ಟಂಥ ಚಂದ್ರಶೇಖರ್ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳೋದ ಮುಖಾಂತರ ಶಿವಮೊಗ್ಗದಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಬಂದೀವಿ. ಮತ್ತು ಏನು ನಾವು CLP ನಡೆದಂಥ ದಿವಸ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಆದರೆ ನಿಮಗೆ ಮಾಹಿತಿಯಿಂದ ಯಾರು ಎಲ್ಲಿ ಸಿಕ್ಕಿಲ್ಲ ಅಂತ ಅನ್ನೋದಿಲ್ಲ. ನಾವು ಖಂಡಿತವಾಗಿ ನಿಮ್ಮ ನಿಗಮದಲ್ಲಿ ಅಂದರೆ ನಿಮ್ಮ ಅಧ್ಯಕ್ಷರಾಗಿರುವಂಥದ್ದು ಬಹಳ ಪ್ರಮುಖವಾದಂಥ ನಿಗಮ ಇರುವಂಥದ್ದು. ನಿಮ್ಮ ನಿಗಮದಲ್ಲಿ ಆಗುತ್ತಿರುವಂಥ ಈ ರೀತಿ ಹಣ ಟ್ರಾನ್ಸಾಕ್ಷನ್ನು ನಿಗಮದ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತಂದರೆ ಜನ ಹೆಂಗೆ ನಂಬೋದು ಹೇಳಿ? ಈಗ ಕೋಡ್ ಆಫ್ ಕಂಡಕ್ಟ್ ಇರುವಂಥ ನಿಮಗೆಲ್ಲ ಗೊತ್ತಿದೆ. ಚುನಾವಣೆಯ ಆಯೋಗದಲ್ಲಿ ಒಂದು ಸಿಸ್ಟಮ್ ಅನ್ನಿದೆ. ಚುನಾವಣೆಯ ನೀತಿ ಸಹಿತ ಇರುವಂಥ ಸಂದರ್ಭದಲ್ಲಿ ಯಾವ ರಾಜಕಾರಣಿಗಳು ಕೂಡ ನಾವು ಹೋಗಿ ಅಧಿಕಾರಿಗಳನ್ನು ಹೋಗಿ ಮೀಟಿಂಗ್ ಮಾಡೋಂಗಿಲ್ಲ, ರಿವ್ಯೂ ಮಾಡೋಂಗಿಲ್ಲ, ಏನೂ ಪಾತ್ರ ವಹಿಸೋಂಗಿಲ್ಲ. ಎಲ್ಲವನ್ನು ಅಧಿಕಾರಿಗಳು ಏನು ಸಂಬಂಧಪಟ್ಟ ಮೇಲೆ ಉನ್ನತ ಅಧಿಕಾರಿಗಳು ಸಭೆಗಳನ್ನು ಮಾಡ್ತಾ ಇರ್ತಾರೆ, ರಿವ್ಯೂ ಮಾಡ್ತಾ ಇರ್ತಾರೆ, ಎಲ್ಲವ ಮಾಹಿತಿಯನ್ನು ಅವ್ರು ತರಿಸ್ತಾ ಇರ್ತಾರೆ. ಹಣ ವರ್ಗಾವಣೆಯಲ್ಲಿ ನಿಗಮದ ಅಧ್ಯಕ್ಷರ ಪಾತ್ರ, ಸಚಿವರ ಪಾತ್ರ ಯಾರು ಗಮನಲ್ಲೇ ಗೊತ್ತೇ ಇಲ್ಲ ಅಂತ ಅನ್ಬೋದಾ? ಯಾಕಂದ್ರೆ ಈಗ ಸತ್ಯಾಂಶ ಅಲ್ಲಿ ಹೊರಗೆ ಬರ್ತದೆ ಆದಷ್ಟು ಜಲ್ದಿ. ಈಗ ಏನು ಭಾಳ ದೂರ ಇಲ್ಲ. ಸತ್ಯಾಂಶವನ್ನು ಯಾರೂ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಕಾನೂನು ಅಡಿಗೆ ನಾವೆಲ್ಲರೂ ಕಾನೂನು ಅಡಿಯಲ್ಲಿ ಕೆಲಸ ಮಾಡೋಂಥವ್ರು. ಆಮೇಲೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ಗೆದ್ದು ಬಂದಂಥವ್ರು. ಇದನ್ನು ಮುಚ್ಚಿಡೋಂಥ ಏನು ಪ್ರಶ್ನೆ ಇಲ್ಲ. ಆಮೇಲೆ ಯಾವುದೇ ಬಿಲ್ಗಳ ಸೃಷ್ಟಿ ಮಾಡಿಲ್ಲ, ಇನ್ನೊಂದು ಕೊಟ್ಟಿಲ್ಲ. 100 ಕೋಟಿ ಇವತ್ತು ಅಂತಾರಾಜ್ಯಗಳಿಗೆ ಅಕೌಂಟ್ಗಳಿಗೆ ಹೋಗ್ತದೆ ಅಂದ್ರೆ ಏನೋ ಒಂದು ಜಾಲ ಇದೆ. ಆ ಜಾಲ ಹೊರಗೆ ಬರ್ತದೆ. ನಿಮ್ಮ ಪ್ರಕಾರ ಏನು ಜಾಲ ಅಂದ್ರೆ ಮತ್ತೆ ಈಗ ಅದೆಲ್ಲವನ್ನ ಈಗ ಸತ್ಯಾಂಶ ಹೊರಗೆ ಬರ್ಬೇಕಾದ್ರೆ ಏನು ನಮಗೆ ಶಿಕ್ಷಣ ಇದು ನಮ್ಮ SIT ಸಂಸ್ಥೆ ನಡೀತಾ ಇದೆ, CBIದವ್ರು ನಡೀತಾ ಇದೆ, ಅದರಲ್ಲಿ ಹೊರಗೆ ಬರ್ತದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ತಾವು ಕೂಡ ಭೇಟಿಯಾಗಿದ್ರಿ ಅಂತ ಹೇಳಿರುವಂಥದ್ದು ನಿಜನಾ? ನೀವು ಅವ್ರನ್ನ ಸತ್ಯಾಂಶಗಳನ್ನ ಸಂಸ್ಥೆ ಹೊರಗಿಡ್ತದ, ಅವಾಗ ನಿಮಗೂ ಗೊತ್ತದ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಿಮ್ಮ ಪಾತ್ರ ಏನಿಲ್ಲ, ಯಾವುದು ಸತ್ಯಕ್ಕೆ ದೂರವಾದದ್ದು ಯಾವುದು ಇಲ್ಲ. ಆದರೆ ಅದೆಲ್ಲವನ್ನ ಏನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಹೊರಗೆ ಬಂದ ಮೇಲೆ. ಚಂದ್ರಶೇಖರ್ ತಾವು ಭೇಟಿಯಾಗಿದ್ರು ಇಲ್ವ ಮುಂಚೆ? ಇದು ಮಾಹಿತಿ ಗೊತ್ತಿತ್ತೋ ಇಲ್ವಾ? ನಾನು ಹೇಳಿದ ಎಷ್ಟು ಹೇಳಿದ್ರೆ ನೀವು ಅದೇ ಹೇಳ್ತೀವಲ್ಲ, ತನಿಖೆ ಉನ್ನತ ದೊಡ್ಡ ಸಂಸ್ಥೆ ಅದ, ಆಮೇಲೆ SIT ಸಂಸ್ಥೆ ಅದ. ಎಲ್ಲವನ್ನ ಸತ್ಯವನ್ನ ನಮ್ಮ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳಿದಾರ, ಯಾರನ್ನು ಕೂಡ ಮುಚ್ಚಿಡೋ ಪ್ರಶ್ನೆ ಇಲ್ಲ. ಎಲ್ಲವನ್ನ ಸತ್ಯಾಂಶ ಹೊರಗೆ ಬಂದ ಮೇಲೆ ಎಲ್ಲರಿಗೂ ಅವ್ರು ಏನು ವಿಚಾರಣೆ ಮಾಡೋಕೆ ಮಾಡ್ತಾರೆ. ಅಂಡರ್ಲಿ ಇರ್ತಾರಾ? MD ನಿಮ್ಮ ಅಂಡರ್ಲಿ ಇರ್ತಾರಾ?
ನಿಗಮದ MD ನಿಮ್ಮ ಅಂಡರ್ ತಾನೇ ಇರುವಂಥದ್ದು? ನಮ್ಮ ಅಂಡರ್ ಅಲ್ಲ, ಸರ್ಕಾರದ ಅಂಡರ್ನಲ್ಲಿ ಇರ್ತಾರೆ. ನಮ್ಮ ನಿಗಮದಲ್ಲಿ ಇರ್ತಾರೋ ಸರ್ಕಾರಕ್ಕೆ ಅಂಡರ್ನಾಗ ಇರ್ತಾರೆ. ವ್ಯವಹಾರ ಮಾಡಿ ತಮ್ಗೇನು ಗೊತ್ತಾಗ್ಲಿಲ್ವ ಅಂತನಾ? ಅರೆ ನೀತಿ ಸಂಹಿತೆ MCC ಕೋಡ್ ಇರುವಂಥ ಸಂದರ್ಭದಲ್ಲಿ 80 ದಿನಗಳವರೆಗೆ ನೀತಿ ಸಂಹಿತೆ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಯಾರು ಕೂಡ ಹೋಗಿ ಮೀಟಿಂಗ್ ಮಾಡಕ್ ಬರಲ್ಲ. ನೈತಿಕತೆ ಪ್ರಶ್ನೆ ಬರುತ್ತೆ ಸರ್. ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ನಿಗಮದ ಅಧ್ಯಕ್ಷರಾಗಿ ರಾಜೀನಾಮೆಯನ್ನು BJP ಅವ್ರು ಕೇಳ್ತಾ ಇರುವಂಥದ್ದು. ಕೇಳಿ ಅವರು ವಿರೋಧ ಪಕ್ಷದವ್ರು ಕೇಳ್ತಾ ಇರ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಾಯಕರುಗಳ ಸೂಚನೆ ಮಾಡಿದಾಗ ಅವ್ರಿಗೆ ಸೂಚನೆ ಮಾಡಿದಂತೆ ನಾವು ನಡ್ಕೊಂತೀವಿ. ಅವ್ರ ಸೂಚನೆಗೋಸ್ಕರ ಕಾಯ್ತೀರಿ ನೀವು? ಅಂದ್ರೆ ಒಂದು ನೈತಿಕತೆ ಪ್ರಶ್ನೆಯಾಗಿ ನಿಗಮದಲ್ಲಿ ತರ ವ್ಯವಹಾರ ಆಗಿದೆ ಅಂತಂದ್ರೆ ಅದರ ಜವಾಬ್ದಾರಿ ಹೊರುವಂತ ತಮ್ಮ ಒಂದು ಕರ್ತವ್ಯ ಅಲ್ವಾ? ಹೌದು. ಯಾವುದೇ ನಾವು ಅದೇ ಚುನಾವಣೆ ನೀತಿ ಸಂಹಿತೆ MCCಗಳು ಇಲ್ಲದಂಥ ಸಂದರ್ಭದಲ್ಲಿ ನಾವು ಯಾವುದಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಿದ್ದರೆ ಅದರಲ್ಲಿ ನಾವು ಏನಾದರೂ ಮೀಟಿಂಗ್ ರಿವ್ಯೂಗಳು ಮಾಡ್ತಾ ಇದ್ದಾಗ ಮಾತ್ರ ಅದು. ಈಗ ಯಾಕಂದ್ರೆ ಈಗೇನು ಅದು ಭಾಳ ದೂರ ಇಲ್ಲ, ಒಂದು ವಾರದ ಒಳಗಡೆ ಬರ್ತದೆ ಸತ್ಯಾಂಶ. ಅವಾಗ ನಿಮಗೆ ಗೊತ್ತಾಗ್ತದೆ ರಾಜ್ಯದ ಜನತೆ. ಪೂರ್ಣ ಆಗಿಲ್ಲ ಸರ್. ಈಗ ಒಂದು ವಾರದಲ್ಲಿ ಸತ್ಯಾಂಶ ಎಲ್ಲ ಹೊರಗೆ ಬರ್ತದೆ. ಈಗ ರಾಜೀನಾಮೆ ಕೊಡೋದಿಲ್ಲ ಅಂತ ನಿಗಮದ ಅಧ್ಯಕ್ಷರಾಗಿ ಅಂದ್ರೆ ನೈತಿಕತೆ ಪ್ರಶ್ನೆ ಬಂದ್ರೆ ನಮ್ಮ ನಾಯಕರುಗಳು ಮತ್ತು ಅಂತ ಸತ್ಯಾಂಶದಲ್ಲಿ ಏನಾದರೂ ನಮ್ಮದು ಪಾತ್ರ ಇದ್ರೆ ಖಂಡಿತವಾಗಿ ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ರು? ಹಂಗಾದ್ರೆ ನಾಗೇಂದ್ರ ಅವರು ಅಲ್ಲ ಸರ್, ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ರು ಅಂತ? ಅಂದ್ರೆ ನಿಗಮದ ಅಧ್ಯಕ್ಷ ಅಲ್ಲ ಸರ್, ನಿಗಮದ ಅಧ್ಯಕ್ಷ ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮ್ಮ ಫೈಲೂರ್ ಅಂತ ಅನ್ಸಲ್ವಾ ಸರ್? ನಿಮ್ಮ ಫೈಲೂರ್ ಅನ್ನೋ ನಿಗಮದ ಅಧ್ಯಕ್ಷ ಗಮನಕ್ಕೆ ಬಂದಿಲ್ಲ. MD ಅವರು ಅಂದ್ರೆ ನಾಗೇಂದ್ರ ಒಂದು ಮಾತನ್ನು ಹೇಳಿದ್ರು ಮುಂಚೆ, ಅಲ್ಲ ಅಂದ್ರೆ ಮುಂಚೆನೂ ಕೂಡ ಗೊತ್ತಿತ್ತು ಅಂತ ಹೇಳಿದ್ರು ಸರ್ ನಾಗೇಂದ್ರ ಅವರು. ಅಲ್ಲಲ್ಲ, ನಿಗಮದ MDಗೆ ಮುಂಚೆನೇ ಗೊತ್ತಿತ್ತು, ನಮ್ಮ ಗಮನಕ್ಕೆ ತಂದಿಲ್ಲ ಅಂತಂದ್ರೆ ಅಂದ್ರೆ ಅದು ನಿಮಗೆ ಗೌರ್ಮೆಂಟ್ ಫೈಲೂರ್ ಅಥವಾ ಆಡಳಿತ ಫೈಲೂರ್ ಅಂತ ಅನ್ಸಲ್ಲ ನಿಗಮದ ಅಧ್ಯಕ್ಷರಾಗಿ? ಆಡಳಿತ ಫೇಲ್ವರ್ ಇರೋದಿಲ್ಲ, ಯಾವ ಸರ್ಕಾರದ ಫೇಲ್ವರ್ ಇರೋದಿಲ್ಲ. MCC ಕೋಡ್ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಅದನ್ನು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಡೆದು ಹೋಗಿದೆ. ಈಗಾಗಲೇ ಉನ್ನತ ಸಂಸ್ಥೆಗಳು ಈಗ ತನಿಖೆ ನಡೆದವು. CBI FIR ಆಗಿದೆ ಮತ್ತು ನಮ್ಮ ಇದು ಯಾವುದು SIT ಆಗಿದೆ. ಈ ಎರಡೂ ಸಂಸ್ಥೆಗಳು ಉನ್ನತ ಸಂಸ್ಥೆಗಳವ. 100% ನನಗೆ ಭರವಸೆ ಇದೆ ಈ ಸಮಾಜದ ದುಡ್ಡನ್ನು ವಾಪಸ್ಸು ಬರ್ತದೆ. ಒಂದೊಂದು ರೂಪಾಯಿ ಕೂಡ ಸರ್. ಈಗ ಎಷ್ಟು ವಾಪಸ್ ಬಂದಿದೆ ಗೊತ್ತಿಲ್ಲ. ನಾನು ಇವತ್ತು ನೀತಿ ಸಂಹಿತೆ ಮುಗಿದಿದೆ, ಇದಾದ ನಂತರ ಪತ್ರ ಬರಿತೀನಿ. ಪತ್ರ ಬರೆಯುವಂಥದಕ್ಕೆ ಒಂದು ಕಾನೂನು. ಇವತ್ತು ನಾನು ಪತ್ರ ಬರಿತೀನಿ. ನನ್ನ ಸಂಸ್ಥೆಯಲ್ಲಿ ಏನೇನು ದುಡ್ಡು ಎಷ್ಟೆಷ್ಟು ಹೋಗಿದೆ ಏನಾಗಿದೆ ಎಲ್ಲವನ್ನ ದಾಖಲೆಗಳು ತರಿಸ್ತೀನಿ. ತರಿಸಿದ ಮೇಲೆ ನಿಮ್ಗೆ ತಿಳಿಸ್ತೀನಿ. ತನಿಖೆ ಸಂಬಂಧ ಹೋದ್ರೆ ನೀವು ಹಾಜರಾಗ್ತೀರಿ ತನಿಖೆಗೆ? ಗೊತ್ತಿಲ್ಲ ಯಾವ ಸಂಸ್ಥೆ ಕರೆದ್ರೆ ತನಿಖೆ ಹಾಜರಾಗ್ತೀವಿ. ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಅದ್ರ ಯಾಕಂದ್ರೆ ನಮ್ಮ ನಾಯಕರುಗಳು ಅಂತ ಏನಾದ್ರು ಹೇಳಿದ್ರೆ ಖಂಡಿತವಾಗಿ ಕೊಡ್ತೀವಿ ನಾವು. ಪಕ್ಷ ಮುಜುಗರ ಆಗಲ್ವಾ ಇವಾಗ ನೀವು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ? ಪಕ್ಷ ಮುಜುಗರ ಆಗಲ್ವಾ? ಅಲ್ಲಲ್ಲ, ಏನು ಇಲ್ಲಲ್ಲ, ಸತ್ಯ ಇದ್ರೆ ಬಾ ಆತದ. ಏನಪ್ಪ ಇದು ದದ್ದಲ್ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಪಕ್ಷಕ್ಕೇನು ಮುಜುಗರ ಆಗಲ್ಲ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಏನು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು ನೋಡಬೇಕು. ಪ್ರತಿಪಕ್ಷ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂಥದ್ದು, ಜೊತೆಗೆ ಆ ಜವಾಬ್ದಾರಿ ಹೊತ್ತಿರೋ ನೈತಿಕತೆ ಪ್ರಶ್ನೆಯಿಂದ ಏನಾದರೂ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಭ್ರಷ್ಟಾಚಾರದ ಮಾಹಿತಿ ಇತ್ತ ನಿಮಗೆ ಮೊದಲೇ ಅಂತ ಕೇಳಿದ್ರೆ ಏನು ಉತ್ತರ ಇಲ್ಲ, ಏನೇನೋ ಹೇಳ್ತಾ ಇದ್ದಾರೆ. ಆಮೇಲೆ ಹಣ ವರ್ಗಾವಣೆಯ ಜಾಲ ಇದೆ ಅಂತ ಹೇಳ್ತಾ ಇದ್ದಾರೆ. ಜಾಲ ಇದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ವಾ ದದ್ದಲ್ ಅವರೇ? ನೀವು ಹೌ ಕ್ಯಾನ್ ಯು ಬಿ ಸೋ ಇರ್ರೆಸ್ಪಾನ್ಸಿಬಲ್? ಇಷ್ಟು ಬೇಜವಾಬ್ದಾರಿತನದಿಂದ ಹೇಗೆ ಮಾತಾಡಕ್ ಸಾಧ್ಯ? ಏನೇನೋ ಮುಚ್ಚಿಡ್ತಾ ಇದ್ದಾರಾ ದದ್ದಲ್ ಅವರು? ಏನೇನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಎಲ್ಲ ಹೊರಗಡೆ ಬರುತ್ತೆ. ಇನ್ಯಾವಾಗ ಸ್ವಾಮಿ ಹೊರಗಡೆ ಬರುತ್ತೆ? ಯು ಬ್ರಿಂಗ್ ಇಟ್ ಔಟ್. ನೀವಲ್ವಾ ಅದ್ರ ಹೊಣೆಗಾರರು? ನೀವು ಇದನ್ನ ಹೊರ ತರಬೇಕಲ್ವಾ? ಇದನ್ನ ನೀವು ಮಾಧ್ಯಮಗಳ ಮುಂದೆ, ಸರ್ಕಾರದ ಮುಂದೆ ಹೇಳಬೇಕಲ್ವಾ? ನೀವೇ ನಾಪತ್ತೆ ಆಗ್ಬಿಟ್ಟಿದ್ದೀರಾ, ರಾಜೀನಾಮೆ ಕೊಡ್ತೀರಾ ಅನ್ನೋ ಪ್ರಶ್ನೆಗೂ ಕೂಡ ನಿಮ್ದು ಉತ್ತರ ಇಲ್ಲ. ಏನು ಸ್ಪಷ್ಟವಾಗಿ ಯಾವುದನ್ನು ಕೂಡ ಹೇಳೋದಕ್ಕೆ ನಿಮಗೆ ಸಾಧ್ಯನೇ ಆಗ್ತಿಲ್ಲ ಅಂದ್ರೆ ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಏನ್ ಸಮಸ್ಯೆ ನಿಮ್ದು? ಯಾರು ಹೊಣೆಗಾರರು? ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದೆಯಲ್ಲ, ಇದಕ್ಕೆ ಯಾರು ಹೊಣೆಗಾರರು? ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಅವರನ್ನ ಎಷ್ಟೋ ಪ್ರಶ್ನೆ ಕೇಳ್ಬೋದ ಎಲ್ಲ ಕೇಳಿದ್ರಿ, ಆದ್ರೆ ಅದು ಎಷ್ಟು ಕನ್ಫ್ಯೂಸಿಂಗ್ ಉತ್ತರಗಳು ಅಂದ್ರೆ ಎಲ್ಲೂ ಕೂಡ ಕ್ಲಾರಿಟಿ ಕಾಣಲಿಲ್ಲ ಅವರ ಉತ್ತರದಲ್ಲಿ. ವಿಜಯ್, ನಿಮಗೇನು ಅನ್ನಿಸ್ತು? ಇಡೀ ಒಂದು ಆ ಪ್ರಶ್ನೋತ್ತರ ಮುಗಿದ ನಂತರ ಇಡೀ ಹಗರಣನ ನೀವು ಸ್ಟಡಿ ಕೂಡ ಮಾಡಿದಿರಿ, ನಿಮ್ಗೇನು ಅನ್ನಿಸ್ತು?
ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಮೊದಲು ಸರ್ಕಾರದಲ್ಲಿ ಕೂಡ ಗೊಂದಲ ಇರುವಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಂಬಂಧಪಟ್ಟಂತೆ ಹಗರಣ ಏನು ಆ ಬೆಳಕಿಗೆ ಬಂತು, ಆಗ ಸಚಿವನಾಗಿ ಅಂದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಮೊದಲು MD ಅವರ ಸಮರ್ಥನೆ ಮಾಡ್ಕೊಂಡು ಬಂದರು. ಅದಾದ ನಂತರ ಏನು MD ಅವರು ಬಂದಾಯಿತು, ಅಂತಿಮವಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯಿತು. ಈಗ ನಿಗಮದ ಅಧ್ಯಕ್ಷರ ಮೇಲೆ ಗಂಭೀರ ಆರೋಪ ಬಂದಿರುವಂಥದ್ದು. ಒಂದಷ್ಟು ಆ ಒಂದು ಅವ್ಯವಹಾರ ಸಂಬಂಧಪಟ್ಟಂತೆ ಅವರ ಹೆಸರು ಕೂಡ ತಳಕಾಗ್ತಾ ಇರುವಂಥದ್ದು. ಯಾಕಂದ್ರೆ ವಾಟ್ಸಪ್ ಚಾಟ್ ಅನ್ನ ಯಾರು ಬಂಧಿತ ಆಗಿದ್ದಾರೆ ಆರೋಪಿ, ಅವರು ಹೇಳಿರುವಂಥದ್ದು ದದ್ದಲ್ ಅವರ ವಾಟ್ಸಪ್ ಚಾಟ್ನ ಸಂರಕ್ಷಣೆ ಮಾಡಬೇಕು ಅಂತ. ಅಂದ್ರೆ ಇದರ ಅರ್ಥ ಏನು ದದ್ದಲ್ ಅವರ ವಾಟ್ಸಪ್ ಚಾಟ್ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅನುಮಾನಗಳಿರುತ್ತೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾದರೂ ಕೂಡ ನಿಗಮದ ಅಧ್ಯಕ್ಷ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಕಾರ ಮಾಡಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಮುಂಚೆ ಮೀಟ್ ಮಾಡಿದ್ರ, ಯಾರು ಮೃತ ಚಂದ್ರಶೇಖರ್ ಇದ್ದಾರೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ನು ಮೀಟ್ ಮಾಡಿದ್ರು ಅಂದ್ರೆ ಅದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಇಲ್ಲ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಗಮನಕ್ಕೆ ಬಂದಿತ್ತ, ಅದಕ್ಕೂ ಕೂಡ ಉತ್ತರ ಇಲ್ಲ. ಮತ್ತು ಗಂಭೀರ ಆರೋಪ ಬಂದಿರುವಂಥದ್ದು ಸಚಿವ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ಸಂಬಂಧಪಟ್ಟ ಸಭೆ ನಡೆದಿತ್ತು ಅಂತ ಹೇಳಿರುವಂಥದ್ದು. ಆ ಪ್ರಶ್ನೆ ಕೂಡ ಉತ್ತರ ಇಲ್ಲ. ಅಂದರೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಆತಂಕ ಕಾಡ್ತಾ ಇದೆಯಾ ಬಸನಗೌಡ ದದ್ದಲ್ ಅವರಿಗೆ ಅನ್ನೋಂಥದ್ದು. ಜೊತೆಗೆ ನೈತಿಕತೆ ದೃಷ್ಟಿಯಿಂದ, ಯಾಕಂದರೆ ಈಗಾಗಲೇ ಕೂಡ BJP ಬಹಳ ಗಂಭೀರವಾಗಿ ಪ್ರಶ್ನೆ ಎತ್ತಾ ಇರುವಂಥದ್ದು, ನೈತಿಕತೆ ದೃಷ್ಟಿಯಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು, ಅದಕ್ಕೂ ಕೂಡ ಉತ್ತರ ಇಲ್ಲ. ಬಹುತೇಕವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಶೀಘ್ರದಲ್ಲೇ ಅವರ ರಾಜೀನಾಮೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಂದರೆ ಇಷ್ಟು ದಿನ ಈ ಮಾಧ್ಯಮಗಳಿಗೆ ಹೇಳಿಕೆ ಕೊಡದಂತಹ ದದ್ದಲ್ ಅವರು ಇಂದು ಬಂದು ಹೇಳಿಕೆ ಕೊಟ್ಟಿದ್ರು ಕೂಡ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನುಣುಚಿಕೊಳ್ಳುವಂತ ಯತ್ನ ಮಾಡ್ತಾ ಇರುವಂಥದ್ದು. ಇದರ ಅರ್ಥ ಒಂದಷ್ಟು ಅನುಮಾನಗಳು, ಒಂದಷ್ಟು ಸಂದೇಹಗಳು ಮೂಡ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.